ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಒಂದು ಇ ಶ್ರಮ ಕಾರ್ಡ್ ಅಂತ ಒಂದು ಹೆಸರು ಕೇಳಿ ಬರ್ತಾ ಇದೆ. ಅಂದ್ರೆ ಈ ಒಂದು ರೇಷನ್ ಕಾರ್ಡ್ ಮಾಡೋದಕ್ಕಾಗಿರ್ಬೋದು, ಮತ್ತೆ ಇನ್ನ ಪ್ರತಿಯೊಂದಕ್ಕೂ ಕೂಡ ಇ ಶ್ರಮ ಕಾರ್ಡ್ ಬೇಕಾಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಸೊ ಅದು ಅಲ್ಲದೆ ಇವಾಗ ಈ ಒಂದು ಗೌರ್ಮೆಂಟ್ ಅವರು ಅದನ್ನೇ ಒಂದು ಈ ಒಂದು ಇ ಶ್ರಮ ಕಾರ್ಡ್ ಇದ್ದಂತವ್ರಿಗೆ ಕೆಲವೊಂದು ಫೆಸಿಲಿಟಿಗಳನ್ನ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಉಪಯೋಗಿಸ್ಕೋಬಹುದು. ಅದೇ ರೀತಿಯಾಗಿ ಈ ಒಂದು ರೇಷನ್ ಕಾರ್ಡ್ ಮಾಡೋದಕ್ಕೆ ಈ ಒಂದು ಇ ಶ್ರಮ ಕಾರ್ಡ್ ಇರಲೇಬೇಕು ಕಡ್ಡಾಯವಾಗಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ರೇಷನ್ ಕಾರ್ಡ್ ಏನ್ ಬಿಟ್ಟಿದ್ರು ಅದಕ್ಕೋಸ್ಕರ ಆಗಿರ್ಬೋದು, ಮತ್ತೆ ಈ ಒಂದು ಮೆಡಿಕಲ್ ಎಮರ್ಜೆನ್ಸಿ ಕೂಡ ಈ ಒಂದು ಇ ಶ್ರಮ ಕಾರ್ಡ್ ನ ತುಂಬಾ ಜನ ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ಇ ಶ್ರಮ ಕಾರ್ಡ್ ನ ಮಾಡೋದಕ್ಕೆ ಏನೆಲ್ಲ ಅರ್ಹತೆ ಬೇಕಾಗುತ್ತೆ, ಅಂದ್ರೆ ಏನೆಲ್ಲ ಎಲಿಜಿಬಿಲಿಟಿ ಬೇಕಾಗುತ್ತೆ, ಮತ್ತೆ ಅದೇ ರೀತಿಯಾಗಿ ಒಂದು ಇ ಶ್ರಮ ಕಾರ್ಡ್ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ. ಈ ಒಂದು ಚಾನಲ್ ಅಲ್ಲಿ ಯಾವಾಗ್ಲೂ ಕೂಡ ಈ ಒಂದು ಹೊಸ ಹೊಸ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಅಂದ್ರೆ ಈ ಒಂದು ರೈತರಿಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಅದೇ ರೀತಿಯಾಗಿ ಈ ಒಂದು ಎಜುಕೇಶನ್ ಬಗ್ಗೆ ಆಗಿರ್ಬೋದು, ಮತ್ತೆ ಈ ಒಂದು ನ್ಯೂಸ್ ಅಪ್ಡೇಟ್ ಆಗಿರ್ಬೋದು, ಮತ್ತೆ ಈ ಒಂದು ಸರ್ಕಾರದಿಂದ ಬಿಡುವಂತ ಒಂದು ಯೋಜನೆಗಳ ಬಗ್ಗೆ ಆಗಿರ್ಬೋದು, ಈ ಬಗ್ಗೆ ನಾವು ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಅದು ನಿಮ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಸ್ನೇಹಿತರೆ, ನೀವು ಈ ಒಂದು ಇ ಶ್ರಮ ಕಾರ್ಡ್ ನ ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಗೆ ಅರ್ಹತೆ ನೋಡೋದಾದ್ರೆ, ಅಂದ್ರೆ ಎಲಿಜಿಬಿಲಿಟಿ ನೋಡೋದಾದ್ರೆ, ನಿಮ್ಮ ಒಂದು ವಯಸ್ಸು 16 ವರ್ಷದಿಂದ 59 ವರ್ಷದ ಒಳಗಡೆ ಯಾರೆಲ್ಲ ಇರ್ತೀರಾ ನೀವೆಲ್ಲರೂ ಕೂಡ ಈ ಶ್ರಮ ಕಾರ್ಡ್ ನ ಮಾಡಬಹುದು. ಅದೇ ರೀತಿಯಾಗಿ ಈ ಒಂದು ಉದ್ಯೋಗ ನೋಡೋದಾದ್ರೆ, ಈ ಒಂದು ಅಸಂಘಟಿತ ವಲಯದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ, ಅಂದ್ರೆ ಈ ಒಂದು ಅಸಂಘಟಿತ ವಲಯದಲ್ಲಿ ಕಾರ್ಮಿಕರು ಯಾರೆಲ್ಲ ಇದ್ದಾರೆ, ಸೊ ಅಂತವ್ರು ಈ ಒಂದು ಇ ಶ್ರಮ ಕಾರ್ಡ್ಗೆ ಅರ್ಜಿನ ಹಾಕ್ಬಹುದು, ಅಂತವ್ರು ಕೂಡ ತಗೋಬಹುದು. ಅದೇ ರೀತಿಯಾಗಿ ಒಂದು ಸಣ್ಣ ಕೃಷಿನ ಯಾರೆಲ್ಲ ಮಾಡ್ತಾ ಇರ್ತಾರೆ, ಅಂದ್ರೆ ಈ ಒಂದು ನಿಮ್ಗೆ ಈ ಒಂದು ಹಳ್ಳಿಗಳೆಲ್ಲ ನೋಡ್ತಾ ಇರ್ಬೋದು, ಒಂದು ಸಣ್ಣ ಮಟ್ಟದ ಕೃಷಿಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅಂತವ್ರಿಗೂ ಕೂಡ ಈ ಒಂದು ಇ ಶ್ರಮ ಕಾರ್ಡ್ ನ ತಗೋಬಹುದು. ಅದೇ ರೀತಿಯಾಗಿ ಈ ಒಂದು ಕೂಲಿ ಕಾರ್ಮಿಕರೆಲ್ಲ ಏನೇನು ಇರ್ತಾರಲ್ವಾ, ಈ ಒಂದು ಅಂದ್ರೆ ಕಟ್ಟಡ ಕಾರ್ಮಿಕರಲ್ಲ, ಈ ಒಂದು ಕೂಲಿ ಕಾರ್ಮಿಕರು ಕೂಡ ಈ ಒಂದು ಇ ಶ್ರಮ ಕಾರ್ಡ್ ನ ತಗೋಬಹುದು. ಕಟ್ಟಡ ಕಾರ್ಮಿಕರಿಗೋಸ್ಕರನೇ ಈ ಒಂದು ಕಾರ್ಮಿಕ ಕಾರ್ಡ್ ಅಂತ ಒಂದಿದೆ, ನಿಮ್ಗೆ ಗೊತ್ತಿರ್ಬೋದು, ಅದನ್ನು ಕೂಡ ಮಾಡಿಸ್ಬೋದು, ಮತ್ತೆ ಇ ಶ್ರಮ ಕಾರ್ಡ್ ಕೂಡ ಮಾಡಿಸ್ಬೋದು. ಅದೇ ರೀತಿ ಇದನ್ನ ಈ ಒಂದು ಕೂಲಿ ಕಾರ್ಮಿಕರೆಲ್ಲ ಯಾರೆಲ್ಲ ಇದ್ದಾರೆ ಅಂತವ್ರಿಗೆ, ಮತ್ತೆ ಸಣ್ಣ ಒಂದು ಕೆಲಸಗಳನ್ನ ಯಾರೆಲ್ಲ ಮಾಡ್ತಾ ಇರ್ತಾರೆ ಅಂತವ್ರಿಗೆ ತುಂಬಾನೇ ಯೂಸ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನೀವು ಆಫ್ಲೈನ್ ಅಲ್ಲಿ ಕೂಡ ಮಾಡ್ಬೋದು, ಆನ್ಲೈನ್ ಅಲ್ಲಿ ಕೂಡ ಮಾಡ್ಬೋದು. ನೀವು ಆನ್ಲೈನ್ ಅಲ್ಲಿ ಮಾಡೋದಾದ್ರೆ ಈ ಒಂದು ಸೇವಾ ಸಿಂಧು ವೆಬ್ಸೈಟ್ ಏನಿದೆ ಅಲ್ಲಿ ಕೂಡ ಮಾಡಬಹುದು. ಮತ್ತೆ ಈ ಒಂದು ಕರ್ನಾಟಕವನ್ನು ಮತ್ತೆ ಈ ಒಂದು ಬಾಪೂಜಿ ಸೇವಾ ಕೇಂದ್ರ, ಈ ರೀತಿಯಾಗೆಲ್ಲ ಈ ಒಂದು ಸರ್ಕಾರದ ಒಂದು ಸೇವಾ ಕೇಂದ್ರಗಳು, ಅಂದ್ರೆ ಸರ್ಕಾರಕ್ಕೆ ಸ್ವಲ್ಪ ಲಿಂಕ್ ಇರುವಂತ ಸೇವಾ ಕೇಂದ್ರಗಳಲ್ಲಿ ನೀವು ಎಲ್ಲಿ ಬೇಕಾದ್ರೂ ಕೂಡ ಮಾಡಬಹುದು. ನೀವು ಆನ್ಲೈನ್ ಮಾಡ್ಬೇಕಂದ್ರೆ ಈ ಒಂದು ಸೈಬರ್ಗಳಲ್ಲಿ ಕೂಡ ಮಾಡಬಹುದು. ಅಂದ್ರೆ ಕೆಲವೊಂದು ಸೈಬರ್ಗಳಲ್ಲಿ ನಿಮ್ಗೆ ಅಪ್ಲಿಕೇಶನ್ ಎಲ್ಲ ಹಾಕೊಡ್ತಾರೆ, ಆ ಸಂದರ್ಭದಲ್ಲಿ ಕೂಡ ನೀವು ಮಾಡ್ಕೋಬಹುದು. ಅದೇ ರೀತಿಯಾಗಿ ನಿಮ್ಗೆ ದಾಖಲಾತಿಗಳೆಲ್ಲ ಏನ್ ಬೇಕು ಅಂತ ನೋಡೋದಾದ್ರೆ, ಈ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ನಿಮ್ಮ ಒಂದು ಐಡೆಂಟಿಟಿ ಪ್ರೂಫಿಗೋಸ್ಕರ ನಿಮ್ಮ ಒಂದು ವೋಟರ್ ಐಡಿ ಆಗುತ್ತೆ, ಮತ್ತೆ ಪಾಸ್ಪೋರ್ಟ್ ಕೂಡ ಆಗುತ್ತೆ, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಅದನ್ನು ಕೂಡ ನೀವು ತಗೊಂಡು ಹೋಗ್ಬೋದು. ಮತ್ತೆ ಈ ಒಂದು ಏನು ಅಡ್ರೆಸ್ ಪ್ರೂಫಿಗೋಸ್ಕರ ನಿಮ್ಮ ಒಂದು ರೇಷನ್ ಕಾರ್ಡ್ ಇದ್ರೆ ಆಗುತ್ತೆ, ಇಲ್ಲ ಅಂತಂದ್ರೆ ನಿಮ್ಮ ಒಂದು ಕರೆಂಟ್ ಬಿಲ್ ಅಥವಾ ನಿಮ್ಮ ಒಂದು ಗ್ಯಾಸ್ ಬಿಲ್ ಇದ್ರೆ ಅದನ್ನು ಕೂಡ ತಗೊಂಡು ಹೋಗ್ಬೋದು. ಇನ್ನು ನೆಕ್ಸ್ಟ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ, ಪಾಸ್ಬುಕ್ ತಗೊಂಡು ಹೋದ್ರೆ ಸಾಕಾಗುತ್ತೆ. ಜೊತೆಗೆ ನಿಮ್ಮ ಒಂದು ಫೋನ್ ನಂಬರ್ ಬೇಕಾಗುತ್ತೆ, ನಿಮ್ಮ ಒಂದು ಫೋನ್ ನಂಬರ್ ಇಂಪಾರ್ಟೆಂಟ್ ಬೇಕೇ ಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಜಾಬ್ ಕಾರ್ಡ್, ಅಂದ್ರೆ ಉದ್ಯೋಗ ಪುರಾವೆ ಏನಾದ್ರು ಇದ್ರೆ ಅದನ್ನು ಕೂಡ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಇದ್ರೆ ತಗೊಂಡು ಹೋಗಿ, ಇಲ್ಲಾಂದ್ರೆ ಪರವಾಗಿಲ್ಲ. ಸೊ ಅದಾದ ನಂತರದಲ್ಲಿ ಇದನ್ನ ನೀವು ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ವೆರಿಫಿಕೇಶನ್ ಆಗುತ್ತೆ. ಅಂದ್ರೆ ಒಂದು 3 ರಿಂದ 5 ದಿನಗಳು ತಗೊಳುತ್ತೆ. ವರ್ಕಿಂಗ್ ಡೇಸ್ ಅಲ್ಲಿ ಒಂದು 3 ರಿಂದ 5 ದಿನಗಳು ತಗೊಂಡು ಒಂದು ವೆರಿಫಿಕೇಶನ್ ಆಗುತ್ತೆ. ಅದಾದ ನಂತರದಲ್ಲಿ ಕಾರ್ಡು ಮತ್ತೆ ನಿಮ್ಗೆ ಇಶ್ಯೂ ಮಾಡೋದು ಒಂದು 7 ರಿಂದ 15 ದಿನ, ಅಂದ್ರೆ ಒಂದು 2 ವಾರದ ಒಳಗಡೆ ನಿಮ್ಗೆ ಕಾರ್ಡ್ ನ ಕೊಡ್ತಾರೆ. ಈ ಶ್ರಮ ಕಾರ್ಡ್ ನ ನಿಮ್ಗೆ ಕೈಗೆ ಸಿಕ್ಬಿಡುತ್ತೆ. ಸೊ ಅದೇ ರೀತಿಯಾಗಿ ನಿಮ್ಗೆ ಏನಾದ್ರೂ ಕೂಡ ಹೆಲ್ಪ್ ಲೈನ್ ನಂಬರ್ ಬೇಕು ಅನ್ನೋದಾದ್ರೆ ನೋಟ್ ಮಾಡ್ಕೊಳ್ಳಿ. ಈ ಒಂದು ಈ ಶ್ರಮ ಹೆಲ್ಪ್ ಲೈನ್ ನಂಬರ್ 14434 ಈ ನಂಬರ್ಗೆ ನಿಮ್ಮ ಒಂದು ಹೆಲ್ಪ್ ಲೈನ್ ನಂಬರ್ ಇದು. ಇದಕ್ಕೇನಾದ್ರೂ ಕೂಡ ನೀವು ಎಂಕ್ವೈರಿ ಮಾಡ್ಬೇಕು ಅನ್ನೋದಾದ್ರೆ ಈ ಒಂದು ನಂಬರ್ಗೆ ಕಾಲ್ ಮಾಡಬಹುದು. ಅದೇ ರೀತಿ ಕರ್ನಾಟಕ ಲೇಬರ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಲೈನ್ ನಂಬರ್ ಬೇಕಾದ್ರೆ ನಿಮ್ಗೆ 08022517755. ಅದೇ ರೀತಿಯಾಗಿ ಇದರ ಒಂದು ಪ್ರಯೋಜನಗಳು ಏನು ಅಂತ ನೋಡೋದಾದ್ರೆ, ಸಾಮಾಜಿಕ ಭದ್ರತೆ ಪ್ರಯೋಜನಗಳಿರ್ಬೋದು. ಅದೇ ರೀತಿಯಾಗಿ ಅಪಘಾತ ವಿಮಾ ರಕ್ಷಣೆ, ಅಂದ್ರೆ ಇನ್ಸೂರೆನ್ಸ್, ಅಪಘಾತ ಅಂದ್ರೆ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಏನಾದ್ರೂ ಕೂಡ ಸಿಗ್ಬೋದು. ಅದೇ ರೀತಿಯಾಗಿ ಪಿಂಚಣಿ ಯೋಜನೆಗಳು ಅಂತ ನಿಮ್ಗೆ ಗೊತ್ತಿರ್ಬೋದು, ಪಿಂಚಣಿ ಕೂಡ ಸಿಗುತ್ತೆ, ಪಿಂಚಣಿ ಯೋಜನೆಗಳು ಕೂಡ ಸಿಗ್ಬೋದು. ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳು, ಅಂದ್ರೆ ಈ ಒಂದು ಸರ್ಕಾರದಿಂದ ಈ ಒಂದು ತರಬೇತಿಗಳು ಏನೆಲ್ಲ ಕೊಡ್ತಾರಲ್ವಾ, ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಅದೇ ರೀತಿಯಾಗಿ ಉದ್ಯೋಗ ಅವಕಾಶಗಳು, ಅಂದ್ರೆ ಈ ಒಂದು ಇ ಶ್ರಮ ಕಾರ್ಡ್ ಇದ್ರೆ ಕೆಲವೊಂದು ಉದ್ಯೋಗಗಳು ಕೂಡ
ನಿಮ್ಗೆ ಸಿಗ್ಬೋದು. ಇಷ್ಟು ನಿಮ್ಗೆ ಇದರಿಂದ ಆಗುವಂತ ಒಂದು ಪ್ರಯೋಜನಗಳಂತಾನೆ ಹೇಳ್ಬೋದು. ಈ ಶ್ರಮ ಕಾರ್ಡ್ ಇವಾಗ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಈ ಒಂದು ಸರ್ಕಾರದಿಂದ. ಹಾಗಾಗಿ ಎಲ್ಲರೂ ಕೂಡ ಈ ಶ್ರಮ ಕಾರ್ಡ್ ನ ಮಾಡ್ಕೊಳ್ಳಿ. ಇದೇನು ಜಾಸ್ತಿ ಏನು ಖರ್ಚಾಗೋದಿಲ್ಲ. ನಾನು ಆಫ್ಲೈನ್ ಅಲ್ಲಿ ಏನಕ್ಕೆ ಹೇಳ್ತಾ ಇದ್ದೀನಿ ಅನ್ನೋದಾದ್ರೆ, ಇದನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ರು ಕೂಡ ನಿಮ್ಗೆ ಒಂದು 50 ರಿಂದ 60 ರೂಪಾಯಿ ತಗೋಬಹುದು ಅಷ್ಟೇ ಚಾರ್ಜಸ್, ಜಾಸ್ತಿ ಏನು ತಗೊಳ್ಳೋದಿಲ್ಲ. ನಿಮ್ಮ ಹತ್ರ ಏನ್ ಡಾಕ್ಯುಮೆಂಟ್ಸ್ ನಾನು ಹೇಳಿದ್ದೀನಿ ಅಷ್ಟೇ ಬೇಕಾಗುತ್ತೆ. ಉಳಿದಿರೋಂಥ ದಾಖಲಾತಿಗಳೇನು ಕೇಳಿಲ್ಲ ಅವರು. ಸೊ ಇಷ್ಟನ್ನು ತಗೊಂಡೋದ್ರೆ ನಿಮ್ಗೆ ಈ ಶ್ರಮ ಕಾರ್ಡ್ ಸಿಕ್ಬಿಡುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.